ಕೊಲೆ ಮಾಡಿದಾನೆ ಅಂತ ಅಂದ್ರೆ ನಿಜವಾಗ್ಲೂ ಅವ್ನಿಗೆ ಒಳ್ಳೆ ಸಾವು ಬರೋದೇ ಇಲ್ಲ. ಅವ್ನು ಹುಳ ಬಿದ್ದೆ ಸತ್ತೋಗೋದು. ಅವನು ಕೆರದಲ್ಲಿ ಹೊಡಿತೆ ಅಂತಾರೆ, ಇಲ್ಲ ಅವ್ನಿಗೆ ಕೆರ ತಗೊಂಡೇ ಹೊಡಿಬೇಕು. ನಿಮ್ಮ ಕೈಲಿ ನ್ಯಾಯ ದೊರಕ್ಸಕ್ ಆಗ್ಲಿಲ್ಲ ಅಂದ್ರೆ ಕೊಡಿ ಸ್ವಾಮಿ, ನಮ್ಗೇನ್ ಮಾಡ್ಬೇಕು ನಾವು ಮಾಡ್ತೀವಿ. ಯಾವನೇ ಆಗ್ಲಿ ಅತ್ಯಾಚಾರ ಮಾಡ್ದವನ್ಗೆ ಬಿಟ್ಟು 12 ಗಂಟೆ ಒಳಗಡೆ ಇಲ್ಲ ಮರಣದಂಡನೆ ವಿಧಿಸಿ, ಇಲ್ಲ ಅವ್ನ ಮರ್ಮಂಗನೇ ಇಲ್ದಂಗ್ ಮಾಡ್ಬಿಡಿ. ನಿಮ್ ಕೈಲಿ ಆಗ್ಲಿಲ್ವಾ, ನಮ್ ಕೈಲಿ ಬಿಡಿ, ನಾವೇನ್ ಮಾಡ್ಬೇಕು ನಾವು ಮಾಡ್ತೀವಿ. ಇದೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಏನೋ ಒಂದು ಕೇಸಲ್ಲಿ ಸಿಕ್ಕಾಕೊಂಡು ಕೊಲೆ ರೇಣುಕಾ ಸ್ವಾಮಿ ಅವ್ರದ್ದು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿದ್ದಕ್ಕೆ 3 ತಿಂಗಳಲ್ಲಿ ನೀವು ಅವ್ರನ್ನ ಎಷ್ಟು ರುಬ್ಬಿದ್ರಿ. ಅವ್ರು ಕುಂತ್ಕೊಳ್ಳೋದ್ನು ವಿಡಿಯೋ ಮಾಡಿದ್ರಿ, ನಿಂತ್ಕೊಳ್ಳೋದ್ನು ವಿಡಿಯೋ ಮಾಡಿದ್ರಿ, ಅವ್ರ ಕಾಫಿ ಕುಡಿದು ಲೋಟ ಇಡೋದನ್ನು ವಿಡಿಯೋ ಮಾಡಿದ್ರಿ. ಯಾಕೆ ದರ್ಶನ್ ಸರ್ ಮಾಡಿದ್ ಮಾತ್ರ ನಿಮಗ್ ತಪ್ಪು ಕಾಣಿಸ್ತು, ಸೌಜನ್ಯನ್ ಕೊಲೆ ಮಾಡಿದವ್ರು ತಪ್ಪು ಮಾಡ್ಲಿಲ್ವಾ? ಅವ್ರ ಅನ್ಯಾಯ ಆಗಿರೋದು ಧರ್ಮಸ್ಥಳದಲ್ಲಿ. ನೀವು ದುಡ್ಡು ನೋಡಿ ಬಾಯಿ ಮುಚ್ಕೋಬಹುದು, ಆದ್ರೆ ಗರ್ಭಗುಡಿಲಿ ಕೂತಿರೋಂಥ ಮಂಜುನಾಥೇಶ್ವರ ಯಾರನ್ನೂ ಬಿಡಲ್ಲ. ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಡೋಲೋ 650 ಶಶಿರೇಖಾ. ನಾವಿವತ್ತು ಮಾತಾಡಕ್ಕೆ ಬಂದಿರೋದು ಸೌಜನ್ಯ ಕೇಸ್ ಬಗ್ಗೆ ಮಾತಾಡಕ್ಕೆ ಬಂದಿರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಮುಚ್ಚೋಗಿದ್ದ ಸತ್ಯ ಮತ್ತೆ ಅದಕ್ಕೆ ಹೊಸದಾಗಿ ಜೀವ ತುಂಬಿ ಅದು ನಮ್ಮ ಕೈಲೆಲ್ಲ ಮಾತಾಡಿಸ್ತಿದೆ ಅಂತ ಅಂದ್ರೂ ತಪ್ಪಾಗೋದಿಲ್ಲ. ಸೌಜನ್ಯ ಅವರು ತೀರೋಗಿ 13 ವರ್ಷ ಆಗಿದೆ. ಆ ಹೆಣ್ಮಗು ನಮ್ಮನ್ನೆಲ್ಲ ಬಿಟ್ಟೋಗಿ 13 ವರ್ಷ ಆಗಿದ್ರು ಇನ್ನೂ ಅವಳ ನೆನಪು ನಮ್ಮಿಂದ ಹೋಗಿಲ್ಲ. ಯಾಕಂತ ಅಂದರೆ ಅವಳ ಸಾವಿಗೆ ನಮ್ಮ ಕಾನೂನಿಂದ ಇನ್ನೂ ಯಾವುದೇ ತರಹದ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಅದಕ್ಕೋಸ್ಕರ ಅವಳು ಇನ್ನೂ ನಮ್ಮನ್ನು ಅಗಲಿ ಹೋಗಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ಬೋದು. ನಾವು ಕನ್ನಡದವರಾಗಿ ನಮ್ಮ ಕನ್ನಡದ ಹೆಣ್ಮಗುಗೆ ಅನ್ಯಾಯ ಆಗಿ ಅವಳು ಅತ್ಯಾಚಾರಕ್ಕೆ ಒಳಗಾಗಿ ಅವಳು ತೀರೋಗಿದ್ದಾಳೆ. ಆದ್ರೂ ನಮ್ಮ ಕೈಲಿ ಏನು ಮಾಡೋಕ್ಕಾಗಲಿಲ್ಲ. ಅದೇ ಸಮೀರಣ್ಣ ಅವರು ನಮ್ಮ ಮತ ಬೇರೆ, ಅವ್ರ ಮತ ಬೇರೆ. ಅವರು ಮುಸ್ಲಿಂ ಆಗಿದ್ರು ನಮ್ಮ ಒಂದು ಕನ್ನಡದ ಹಿಂದೂ ಹೆಣ್ಮಗುಗೆ ಒಂದು ನ್ಯಾಯ ದೊರಕಿಸ್ಬೇಕು ಅಂತ ಅವರು ಮತ್ತೆ ಆ ಕೇಸ್ನ ರೀಓಪನ್ ಮಾಡಿ ಮತ್ತೆ ನಮ್ಮ ಕೈಲೆಲ್ಲ ಮಾತಾಡ್ಸೋ ಥರ ಅವ್ರು ಮಾಡಿದ್ದಾರೆ. ಸೌಜನ್ಯ ಅಂತ ಅಲ್ಲ, ಎಷ್ಟೋ ಹೆಣ್ಮಕ್ಳುಗಳು ಇದೇ ರೀತಿ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ. ಅದು ಸ್ವಲ್ಪ ಬೆಳಕಿಗೆ ಬಂದಿದೆ, ಇನ್ನೂ ಸ್ವಲ್ಪ ಬೆಳಕಿಗೆ ಬರದೆ ಅದು ಎಲೆ ಮರಿ ಕಾಯಿ ಥರನೇ ಮರ್ಚೋಗಿದೆ. ಯಾಕಂತ ಅಂದರೆ ಎಲ್ಲಿ 4 ಜನಕ್ಕೆ ಗೊತ್ತಾದರೆ ಏನಾಗುತ್ತೋ ಎತ್ತಾಗುತ್ತೋ ಅನ್ನೋ ಒಂದು ಭಯದಲ್ಲೇ ತಂದೆ ತಾಯಿ ಅದನ್ನು ಮುಚ್ಚಿಟ್ಬಿಡ್ತಾರೆ. ಆಡೋ ಮಕ್ಕಳ ಮೇಲೆಲ್ಲ ಅತ್ಯಾಚಾರ ಆಗಿದೆ. 1.5 ವರ್ಷದ ಮಗುವಿಂದ ಹಿಡಿದು 3 ವರ್ಷದ ಮಗುವಿಂದ ಹಿಡಿದು 60 ವರ್ಷದ ವೃದ್ಧೆ ತನಕನೂ ನಮ್ಮ ಕರ್ನಾಟಕದಲ್ಲಿ ಅತ್ಯಾಚಾರ ನಡೀತಾ ಇದೆ. ಇದ್ರ ಬಗ್ಗೆ ಯಾರು ಯಾಕೆ ಇನ್ನೂ ತನಿಖೆ ತಗೋತಾ ಇಲ್ಲ ಅನ್ನೋದೇ ನಂದು ಒಂದು ದೊಡ್ಡ ಪ್ರಶ್ನೆ. ಇದೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಏನೋ ಒಂದು ಕೇಸಲ್ಲಿ ಸಿಕ್ಕಾಕೊಂಡು ಕೊಲೆ ರೇಣುಕಾ ಸ್ವಾಮಿ ಅವ್ರದ್ದು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿದ್ದಕ್ಕೆ 3 ತಿಂಗಳಲ್ಲಿ ನೀವು ಅವ್ರನ್ನ ಎಷ್ಟು ರುಬ್ಬಿದ್ರಿ. ಅವ್ರು ಕುಂತ್ಕೊಳ್ಳೋದ್ನು ವಿಡಿಯೋ ಮಾಡಿದ್ರಿ, ನಿಂತ್ಕೊಳ್ಳೋದ್ನು ವಿಡಿಯೋ ಮಾಡಿದ್ರಿ, ಅವ್ರ ಕಾಫಿ ಕುಡಿದು ಲೋಟ ಇಡೋದನ್ನು ವಿಡಿಯೋ ಮಾಡಿದ್ರಿ. ಯಾಕೆ ದರ್ಶನ್ ಸರ್ ಮಾಡಿದ್ ಮಾತ್ರ ನಿಮಗೆ ತಪ್ಪು ಕಾಣಿಸ್ತು, ಸೌಜನ್ಯನ್ ಕೊಲೆ ಮಾಡಿದವ್ರು ತಪ್ಪು ಮಾಡ್ಲಿಲ್ವಾ? ಅವ್ರೇ ನಮ್ಮ ಕರ್ನಾಟಕಕ್ಕೆ ವಿಶ್ವಕಪ್ ತಂದು ಕೊಟ್ರ? ಏನ್ ಸ್ವಾಮಿ, ನಿಮ್ಮನೇಲಿ ಹೆಣ್ಮಕ್ಳಿಲ್ವಾ? ಬಡವ್ರ ಮನೇಲಿ ಹುಟ್ಟಿದ ಹೆಣ್ಮಕ್ಳುಗಳಿಗೆ ಯಾವುದೇ ರೀತಿ ನ್ಯಾಯ ದೊರಕಿಸಂಗಿಲ್ವಾ? ಅದೇ ತಪ್ಪು ಮಾಡ್ದವ್ರ ಮನೆ ಹೆಣ್ಮಗು ಆಗಿದ್ರೆ ಅದೇ ತಪ್ಪನ್ನ ಒಬ್ಬ ಬಡವ್ರ ಮನೇಲಿ ಮಾಡ್ಬಿಟ್ಟಿದ್ರೆ ಆ ಹುಡುಗನ ನೀವು ಬಿಡ್ತಾ ಇದ್ರಾ? ದುಡ್ಡಿರೋರ್ಗು ಅನ್ಯಾಯ, ದುಡ್ಡಿಲ್ದೇ ಇರೋರ್ಗು ಅನ್ಯಾಯನ? ಸೌಜನ್ಯಂಗಾಗಿದ್ದ ಅನ್ಯಾಯ ನಿಮ್ಮನೆ ಹೆಣ್ಮಕ್ಳುಗಳಿಗಾಗ್ಬಿಟ್ಟಿದ್ರೆ ನೀವು ಸುಮ್ಮನೆ ಬಿಡ್ತಿದ್ರ? ಅಷ್ಟು ಅನ್ಯಾಯ ಆಗೋದು ಬೇಡ. ಬರೀ ಅವನನ್ನ ರೇಗ್ಸೋದೇ ಆಗಲಿ ಚುಡಾಯಿಸೋದೇ ಆಗಲಿ ಮಾಡಿದ್ರು ನೀವು ಅವ್ರನ್ನ ಸುಮ್ಮನೆ ಬಿಟ್ಬಿಡ್ತಾ ಇದ್ರ? ಯಾಕೆ? ಅವ್ರ ಮನೇಲಿ ದುಡ್ಡಿದೆ ಅಂತ ನೀವೆಲ್ಲ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ನೀವು ಕಾನೂನು ಅಲ್ಲೇ ಮುಚ್ಚಾಕ್ಬಿಟ್ಟಿದ್ದೀರಾ ಸತ್ಯಗಳನ್ನ. ನೀವು ಮುಚ್ಚಾಕ್ಬೋದು ಸ್ವಾಮಿ. ಅನ್ಯಾಯ ಆಗಿರೋದು ಧರ್ಮಸ್ಥಳದಲ್ಲಿ. ನೀವು ದುಡ್ಡು ನೋಡಿ ಬಾಯಿ ಮುಚ್ಕೋಬೋದು, ಆದರೆ ಗರ್ಭಗುಡಿಲಿ ಕೂತಿರೋಂಥ ಮಂಜುನಾಥೇಶ್ವರ ಯಾರನ್ನೂ ಬಿಡಲ್ಲ. ಸತ್ತು 13 ವರ್ಷ ಆಗಿದ್ರು ಮತ್ತೆ ಅವ್ರಿಗೆ ಮರು ಜೀವ ತಂದು ಆ ಕೇಸ್ಗೆ ಸಮೀರ್ ಅನ್ನೋ ಹುಡುಗನ ಕೈಲಿ ಮತ್ತೆ ಆ ಕೇಸ್ನ ರೀಓಪನ್ ಮಾಡಿಸಿ ಸೌಜನ್ಯಂಗೆ ಅನ್ಯಾಯಕ್ಕೆ ಒಳಗಾಗಿರೋರಿಗೆ ನ್ಯಾಯ ದೊರಕಿಸ್ಬೇಕು ಅಂತ ಮತ್ತೆ ಆ ಕೇಸ್ಗೆ ಹೊಸ ಜೀವ ತುಂಬಿದ್ದಾರೆ. ನಮ್ಮನೇಲೂ ಹೆಣ್ಮಕ್ಳಿದ್ದಾರೆ ಸ್ವಾಮಿ. ಇವಾಗ ಹೆಣ್ಮಕ್ಳು ಎಲ್ಲರೂ ಸ್ಟೇಟಸ್ ಹಾಕತ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಯಾರು ಪುಣ್ಯ ಮಾಡಿರ್ತಾರೋ ಅವ್ರ ಮನೇಲಿ ಮಾತ್ರ ಹೆಣ್ಮಕ್ಳು ಹುಟ್ಟೋದು ಅಂತ. ಇವಾಗ ನಮಗೆ ಭಯ ಆಗುತ್ತೆ. ನಮ್ಮನೇಲೂ ಹೆಣ್ಮಗು ಇದೆ, ನನಗೂ ಒಂದು ಮಗು ಇದೆ, ನಮ್ಮ ಅಕ್ಕಂಗೂ ಹೆಣ್ಮಕ್ಳಿದ್ದಾರೆ. ಜೀವ ಸ್ಕೂಲು ಕಳಿಸ್ಬಿಟ್ಟು ಮನೆಗೆ
ಬರೋ ತನಕ ಅರ್ಧ ಜೀವ ಅವ್ರ ಮೇಲೆ ಇರುತ್ತೆ. ಎಲ್ಲೋದ್ರಪ್ಪ ಏನಾದ್ರಪ್ಪ ಅಂತ. ಎಷ್ಟೋ ವರ್ಷ ಆಗಿದೆ ಸ್ವಾತಂತ್ರ್ಯ ಸಿಕ್ಕಿ ಹೆಣ್ಮಕ್ಳಿಗೆ ಅಂತಾರೆ. ನಮ್ಮ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಸಿಕ್ಕಿರೋ ಸ್ವಾತಂತ್ರ್ಯ ಅಂದರೆ ಇದೇನೆ ಅಲ್ವಾ? ಸ್ಕೂಲ್ಗೆ ಹೋದ ಮಕ್ಕಳು ಮನೆಗೆ ಬರಲಿಲ್ಲ, ಟ್ಯೂಷನ್ಗೆ ಹೋದ ಮಕ್ಕಳು ಮನೆಗೆ ಬರಲಿಲ್ಲ. ಇದು ನಮಗೆ ಸಿಕ್ಕಿರೋ ಸ್ವಾತಂತ್ರ್ಯ ಸಿಗೋದು ಅಂತ ಅಂದರೆ ಯಾವನೇ ಆಗಲಿ ಅತ್ಯಾಚಾರ ಮಾಡಿದವನಿಗೆ ಬಿಟ್ಟಿದ್ದು 12 ಗಂಟೆ ಒಳಗಡೆ ಇಲ್ಲ ಮರಣದಂಡನೆ ವಿಧಿಸಿ, ಇಲ್ಲ ಅವ್ನು ಮರ್ಮಂಗನೇ ಇಲ್ದಂಗೆ ಮಾಡಿಬಿಡಿ. ನಿಮ್ಮ ಕೈಲಿ ಆಗಲಿಲ್ವಾ? ನಮ್ಮ ಕೈಲಿ ಬಿಡಿ, ನಾವೇನು ಮಾಡಬೇಕು ನಾವು ಮಾಡ್ತೀವಿ. ಯಾರ್ಯಾರೋ ಏನೇನೋ ಮಾಡಿರೋದನ್ನೆಲ್ಲ ಲೈವಲ್ಲಿ ತೋರಿಸಿ ಇದು ಮಾಡ್ತೀರಾ. ಯಾಕೆ ಒಂದು ಹೆಣ್ಣು ಹುಡುಗಿಗೆ ನೀವು ಆಗಿರೋ ಅವಮಾನನ ನಿಮಗೆ ಅವಳಿಗೆ ಒಂದು ನ್ಯಾಯ ದೊರಕ್ಸೋಕ್ಕಾಗಲಿಲ್ಲ ಅಂದರೆ ಇನ್ನೇನಕ್ಕೆ ಸ್ವಾಮಿ ನೀವು ನಾನು ಕೇಳೋದು ಒಂದೇ ಪ್ರಶ್ನೆ. ಅದೇ ಸೌಜನ್ಯಂಗಾದ ಅನ್ಯಾಯ ನಿಮ್ಮನೆ ಮಕ್ಳಿಗಾಗ್ಬಿಟ್ಟಿದ್ರೆ ನೀವು ಸುಮ್ಮನೆ ನೀವು ಸುಮ್ಮನೆ ಇರ್ತಾ ಅಷ್ಟೇ. ರಾಜಕಾರಣಿ ಮನೇಲಾಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಇಂಡಸ್ಟ್ರಿಯವ್ರ ಮನೇಲಾಗಿದ್ರೆ ಸುಮ್ಮನೆ ಇರ್ತಿದ್ರಾ? ಅವನ ಹತ್ರ ದುಡ್ಡಿದ್ರೆ ಸುಮ್ಮನೆ ಇರ್ತಿದ್ರ? ಹೋಗ್ಲಿ, ಆ ಊರ ಅಧ್ಯಕ್ಷನ ಮನೆ ಬೇಡ ಕಣಪ್ಪ, ಆ ಊರ ಅಧ್ಯಕ್ಷನ ಮನೇಲಿ ವಾಚ್ಮನ್ ಕಾಯೋನ್ ಮನೇಲಾಗಿದ್ರು ನೀವು ಬಿಟ್ಬಿಡ್ತಾ ಇದ್ರಾ? ಇಲ್ಲ ತಾನೆ. ಯಾಕೆ ಬಡವ್ರ ಮನೇಲಿ ಹುಟ್ಟಿದ್ದಾರೆ, ಇವ್ರು ಏನ್ ಮಾಡಕ್ಕಾಗುತ್ತೆ? ಏನೋ ಒಂದು ಅಷ್ಟೋ ಇಷ್ಟೋ ಕೊಟ್ಬಿಟ್ಟು ಬಿಟ್ಬಿಡೋಣ. 13 ವರ್ಷದಿಂದನೇ ಸೌಜನ್ಯ ಸತ್ತೋದ್ಲು. ಅವಳ ಸಾಕ್ಷಿನೆಲ್ಲ ನಾವು ಯಾವ ತರ ರೀತಿ ಮಾಡಿ ಸಾಯಿಸ್ಬಿಟ್ಟು ಇನ್ಯಾವ್ದು ಇಲ್ಲ ಅಂತ ನಿಶ್ಚಿತೆಯಿಂದ ಮಲ್ಕೊಂಡಿದ್ದೀನಿ ಅಂತ ಸುಮಾರು ಜನ ಅನ್ಕೊಂಡಿರ್ಬೋದು. ಸೌಜನ್ಯ ಕೊಲೆ ಕೇಸಲ್ಲಿ ಯಾರ್ಯಾರೆಲ್ಲ ಕೈ ಜೋಡಿಸಿದ್ದೀರಾ ಅವರು ಪಾಪ ಅವ್ರಿಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಸೌಜನ್ಯ ಸತ್ತು ಮಣ್ಣಲ್ಲಿ ಮಣ್ಣಾಗಿದ್ರು ಅವಳ ಮರು ಜೀವ ಒಂದು ಚಾಮುಂಡೇಶ್ವರಿ ಹೆಣ್ಣಾಗಿ ಮತ್ತೆ ಅವಳ ಸಾವಿಗೆ ನ್ಯಾಯ ಪಡಿಬೇಕು ಅಂತ 13 ವರ್ಷ ಆದ್ರೂ ಮತ್ತೆ ಅವಳಿಗೆ ಮರು ಜೀವ ಬಂದಿದೆ. ಎಷ್ಟೋ ಅನ್ಯಾಯಕ್ಕೊಳಗಾದ ಹೆಣ್ಮಕ್ಳು ಕೇಸು ಅಲ್ಲಲ್ಲೇ ಮುಚ್ಚೋದ್ರು 13 ವರ್ಷ ಆದ್ರೂ ಅದಿನ್ನೂ ಬೂದಿ ಮುಚ್ಚಿದ ಕೆಂಡದ ತರ ಹೊಗೆ ಆಡ್ತಾ ಇದೆ ಅಂತ ಅಂದ್ರೆ ಸೌಜನ್ಯ ಅಂತಿಂತ ಹೆಣ್ಣಲ್ಲ. ಅವಳು ಒಂದು ಯಾವುದೋ ಒಂದು ತಾಯಿ ಶಕ್ತಿ ಇದೆ ಅಂತ ಅನ್ಸುತ್ತೆ. ಆ ತಾಯಿ ಆ ಹೊಟ್ಟೆ ಸೌಜನ್ಯನ ಪಡಿಬೇಕಾದ್ರೆ ಯಾವುದೋ ಹೆಣ್ದೇವ್ರ ಮೊರೆ ಹೋಗಿದ್ಲು ಅಂತ ಅನ್ಸುತ್ತೆ. ಅದಕ್ಕೆ ನಾನು ಕೊಟ್ಟಿದ್ದು ವರನ ಅನ್ಯಾಯದಲ್ಲಿ ತಿನ್ಬಿಟ್ರಲ್ಲ ಅನ್ನೋ ಒಂದು ಬೇಜಾರ್ಗೆ ಮತ್ತೆ ಸೌಜನ್ಯನ್ ಕೇಸ್ಗೆ ಹೊಸ ಜೀವ ತುಂಬಿ ಯಾರು ಅನ್ಯಾಯ ಮಾಡಿದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸ್ಬೇಕು ಅಂತ ಮತ್ತೆ ಅವರು ಮರು ಜೀವ ಹುಟ್ಟಿದೆ ಅಂತಾನೆ ಹೇಳ್ಬೋದು. ದರ್ಶನ್ ಸರ್ ಮಾಡಿದ್ದು ತಪ್ಪು. ಅವರು ಜೈಲಲ್ಲಿ ರಾಜಯೋಗ ಬಳಸ್ತಾ ಇದ್ದಾರೆ. ಅವ್ರಿಗೆ ಅದು ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು. ಅವರು ಹಸುಗುದ್ದಿದ್ದನ್ನ ಅನ್ಯಾಯ ಮಾಡಿದ್ರು. ಟೀ ಹೋಟ್ಲಲ್ಲಿ ಅಲ್ಲ ಯಾವುದೋ ಹೋಟ್ಲಲ್ಲಿ ಗಲಾಟೆ ಮಾಡಿದ್ದ ಅನ್ಯಾಯ ಮಾಡಿದ್ರು. ಅವರು ಸೆಲೆಬ್ರಿಟಿ ಅಂತ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಅಂದರೆ ಇದು ತಪ್ಪಲ್ವಾ ಸ್ವಾಮಿ? ಒಂದು ಹೆಣ್ಣನ್ನ ಒಂದು ಜೀವನ ಬರೋಂಥ ಜಾಗಕ್ಕೆ ಅವನು ಒಂದು ಹೆಣ್ಣು ಹೊಟ್ಟೆಯಲ್ಲಿ ಹುಟ್ಟಿ ಹೆಂಗ್ ಸರ್ ಅವ್ನು ಮಾಡೋಕ್ಕಾಗುತ್ತೆ? ಅವನ ಅಕ್ಕ ತಂಗಿರ ಜೊತೆ ಹುಟ್ಟೇ ಇಲ್ವಾ? ಅವನೇನು ಮೇಲಿಂದ ಉದುರು ಬಿಟ್ಟಿದ್ದಾನ? ಒಂದು ಕಾಲ್ಗೆ ಮುಳ್ಳು ಚುಚ್ಚಿದ್ರೇ ನೋವು ತಡೆಯೋಕ್ಕಾಗದೇ ಇರೋಂಥ ಇದರಲ್ಲಿ 6 ಇಂಚು ಮಣ್ಣು ತುಂಬಿ ಅವನ್ನ ಅಷ್ಟು ಕೆಟ್ಟದಾಗಿ ಅಷ್ಟು ಕ್ರೂರವಾಗಿ ಅವನು ಕೊಲೆ ಮಾಡಿದ್ದಾನೆ ಅಂತ ಅಂದರೆ ನಿಜವಾಗ್ಲೂ ಅವ್ನಿಗೆ ಒಳ್ಳೆ ಸಾವು ಬರೋದೇ ಇಲ್ಲ. ಅವನು ಹುಳ ಬಿದ್ದೇ ಸತ್ತೋಗೋದು. ಅವನು ಕಾನೂನಿಂದ ತಪ್ಪಿಸ್ಕೊಂಡ್ರು ಮೇಲಿರೋ ಭಗವಂತ ಅವನನ್ನ ಯಾವತ್ತೂ ಬಿಡಲ್ಲ. ಕರ್ಮ ಅನ್ನೋದು ಕೆರದಲ್ಲಿ ಹೊಡಿತೆ ಅಂತಾರೆ. ಇಲ್ಲ, ಅವನಿಗೆ ಕೆರ ತಗೊಂಡೇ ಹೊಡಿಬೇಕು. ನಿಮ್ಮ ಕೈಲಿ ನ್ಯಾಯ ದೊರಕ್ಸಕ್ಕಾಗಲಿಲ್ಲ ಅಂದ್ರೆ ಕೊಡಿ ಸ್ವಾಮಿ, ನಮ್ಗೇನು ಮಾಡಬೇಕು ನಾವು ಮಾಡ್ತೀವಿ ಅಷ್ಟೇ ನಾನು ಕೇಳಕ್ಕೆ ಇಷ್ಟಪಡೋದು. ಹಿಂದೂಗಳಾಗಿ ನಾವೇನು ಮಾಡಿದ್ದೀವಿ? ಈಗ ಮುಸ್ಲಿಂ ಅವರು ಆ ಕೇಸ್ ಓಪನ್ ಮಾಡಿ ಧರ್ಮಸ್ಥಳ ಮುಚ್ಚಿಸ್ಬಿಡ್ತಾರೆ, ಅದಕ್ಕೆ ಮಾಡಿದ್ದಾರೆ ಅಂತ ಅಂದರೆ ನಾವು ಹಿಂದೂಗಳಲ್ವಪ್ಪ? ಧರ್ಮಸ್ಥಳ ಉಳಿಸ್ಕೊಳಕ್ಕಾದ್ರೂ ನಾವು ಸೌಜನ್ಯಂಗೆ ನ್ಯಾಯ ದೊರಕಿಸ್ಬೇಕಲ್ವಾ? ಅವಾಗ ಸಮೀರ ಅಂತವ್ರು ಮುಸ್ಲಿಂ ಅವ್ರು ಬಂದು ಏನಕ್ಕೆ ಪ್ರಶ್ನೆ ಮಾಡ್ತಾರೆ? ನಾನು ಕಮೆಂಟ್ ಹಾಕೋರ್ಗೆ ಹೇಳ್ತೀನಿ, ಆದರೆ ನೀವು ಒಳ್ಳೇದು ಮಾಡಿ. ಆಗ್ಲಿಲ್ವಾ ಅಂತ ಅಂದರೆ ಸುಮ್ಮನೆ ಸೈಲೆಂಟಾಗಿ ಸೈಡಲ್ಲಿ ಕುತ್ಕೊಬಿಡಿ. ಯಾರೋ ಒಬ್ರು ಒಳ್ಳೇದು ಮಾಡೋರ್ಗು ನೀವು ಅವ್ರ ಕಾಲು ಎಳೆಯಕ್ಕೆ ಹೋಗೋದು, ಅವ್ರನ್ನ ಕುಗ್ಸೋದಾಗ್ಲಿ ಮಾಡಕ್ಕೆ ಹೋಗ್ಬೇಡಿ. ನಿನ್ನ ಕೈಲಿ ಆಯ್ತಾ ನೀನು ಮಾಡು, ನಿನ್ನ ಕೈಲಿ ಆಗ್ಲಿಲ್ವಾ ಸೈಲೆಂಟಾಗಿ ಸೈಡಲ್ಲಿ ಕುತ್ಕೋ. ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಇವತ್ತಿದ್ದು ನಾಳೆ ಹೋಗೋ ಜೀವ ಆಗಲಿ. ನನ್ನ ನಾಳೆ ದಿನ ನನ್ನನ್ನು ಕರೆದ್ರು ಸರಿ, ನಾನು ಹೋಗಿ ನಾನು ಹೋರಾಟ ಮಾಡಕ್ಕೆ ನಾನು ಸಿದ್ಧ. ಬ್ರಹ್ಮ ಎಲ್ಲರನ್ನೂ ಹುಟ್ಟಿಸಿ ಭೂಮಿಲಿ ಬಿಡ್ತಾನೆ. ಮನುಷ್ಯ ಹುಟ್ಟಿದ ಮೇಲೆ ಇಲ್ಲ ಹೆಸರು ಮಾಡಬೇಕು, ಇಲ್ಲ ಹಣ ಮಾಡಬೇಕಿಲ್ಲ, ಯಾವುದಕ್ಕಾದ್ರೂ ಹೋರಾಟ ಮಾಡಿ ಸಾಯ್ಬೇಕು ಅನ್ನೋದಾದರೆ ನಾನು ಹೆಣ್ತನಕ್ಕೆ ಹೆಣ್ಣು ಜೀವಕ್ಕೆ ನಮ್ಮ ಎಷ್ಟು ಅತ್ಯಾಚಾರಕ್ಕೆ ಒಳಗಾಗಿರೋ ಹೆಣ್ಮಕ್ಳಿಗೆ ಒಂದು ನ್ಯಾಯ ದೊರಕ್ಸೋಕ್ಕೆ ಅಂತ ನೀನು ಬಂದು ಹೋರಾಟ ಮಾಡೋ ಅಂದ್ರೆ ನಾನು ಹೋರಾಟ ಮಾಡೋಕ್ಕೂ ಸರಿ, ಆ ಹೋರಾಟದಲ್ಲಿ ನಾನು ಸಾಯೋಕ್ಕೂ ಸಿದ್ಧ. ಯಾಕಂದರೆ ನಾನು ಒಂದು ಹೆಣ್ಣು, ನನ್ನ ಹೊಟ್ಟೆಲ್ಲೂ ಒಂದು ಹೆಣ್ಣಿದೆ ಆಯಿತಾ? ನಾವು ಇನ್ನೂ ಅದು ಚಿಗುರು,
ಆ ಚಿಗುರಿಗೆ ನಾವಿಷ್ಟು ಯೋಚನೆ ಮಾಡ್ತೀವಿ ಅಂದಾಗ ಪಾಪ ಆ ತಾಯಿ ಮದುವೆ ವಯಸ್ಸಿಗೆ ಬಂದಿದ್ದ ಮಗಳು ಎದೆ ಹತ್ರಕ್ಕೆ ಬಂದಿದ್ದ ಮಗಳನ್ನ ಕಳ್ಕೊಂಡು ಇವತ್ತು ಬರೀ ಮಡ್ಲಲ್ಲಿ ಕೂತಿದ್ದಾಳೆ ಅಂದಾಗ ಆ ತಾಯಿಗಾಗ ನೋವು ಇನ್ನೆಷ್ಟಾಗಿರಲ್ಲ. ಅದೊಂದು ನನಗೆ ತುಂಬ ಬೇಜಾರಾಗುತ್ತೆ ಅಣ್ಣ ಜನಗಳ ಸಪೋರ್ಟು ಇವಾಗ ಆಲ್ಮೋಸ್ಟು ಸಮೀರ್ ಅಣ್ಣಂಗೆ ತುಂಬ ಸಪೋರ್ಟ್ ಇದೆ, ನಮ್ಮ ಹಿಂದೂಗಳಿಂದನೇ ತುಂಬ ಸಪೋರ್ಟ್ ಇದೆ. ಎಲ್ಲೋ ಹತ್ರಲ್ಲಿ 2-3 ಜನ ಮಾಡೋ ಕೆಲಸ ಇಲ್ಲದೆ ಇರೋರು ಬೇಡ ಕಮೆಂಟ್ ಹಾಕೊಂಡು ಏನಂತಾರೆ ದ್ವೇಷ, ಈ ಹಿಂದೂ ಮುಸ್ಲಿಂ ಗಲಾಟೆ ಮುಚ್ಚೋಗಿದೆ, ಅದನ್ನು ಮತ್ತೆ ರೀಓಪನ್ ಮಾಡಬೇಕು. ಈಗ ಸೌಜನ್ಯ ಕೇಸ್ಗೆ ಹೆಂಗೆ ಮರುಜೀವ ಬಂದಿದೆ ಹಂಗೆ ಈ ಹಿಂದೂ ಮುಸ್ಲಿಂ ಗಲಾಟೆಗೆ ಮತ್ತೆ ರೀಓಪನ್ ಮಾಡಿ ಜಿದ್ದಿ ನಡೆಸೋ ಪ್ಲಾನಿಂಗಲ್ಲಿ ಇದ್ದಾರೆ. ಅವ್ರಿಗೆಲ್ಲ ನಾನು ಹೇಳಕ್ಕೆ ಇಷ್ಟಪಡೋದು ಒಂದೇ, ನ್ಯಾಯ ಯಾರಪ್ಪನ ಮನೆ ಸೊತ್ತು ಅಲ್ಲ, ಅನ್ಯಾಯ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ. ಅನ್ಯಾಯ ಇವತ್ತು ಮೇಲ್ ನಿಂತ್ಕೊಂಡು ನಗ್ತಾ ಇದ್ರೆ ಭಗವಂತ ಮೇಲ್ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಎಷ್ಟು ದಿವಸ ನಗ್ತೀಯ ನಗು ಮಗನೇ, ನಾನು ನಿನ್ಗಿಡ್ತೀನಿ ಬಗ್ನಿಗೂಟ ಅಂತ ಭಗವಂತ ಇವತ್ತು ಕಂಡ್ಬಿಟ್ಟಿದ್ದಾನೆ. ಸೌಜನ್ಯನ ಕೇಸಲ್ಲಿ ಬಗ್ನಿಗೂಟ ಇಡ್ತಾನೆ ಕಾಯ್ಬೇಕು ಅಷ್ಟೇ.